ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ಬೆಳಗ್ಗೆನೇ ಎದ್ದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮೈಸೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ನಾನು ನಮ್ಮ ಅಣ್ಣನ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತೇನೆಲ್ಲ ಆಗುತ್ತೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಎಲ್ಲಿ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ಈ ವಿಡಿಯೋ ನೋಡಿ. ಈಗ ತಿಂಡಿ ತಿಂದ್ಕೊಂಡು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಬೈಕಲ್ಲಿ. ಸೊ ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ. ಇದ್ದೀವಿ ಗೈಸ್. ಸೊ ಬೆಳಗ್ಗೆನೇ ಎದ್ದು ಬೇಗ ನಾವು ಮೈಸೂರಿಗೆ ಹೋದು. ಸೊ ನಾನು ನಮ್ಮ ಅಣ್ಣ ನೈಟ್ ಬಂದಿದ್ದ. ಇಲ್ಲಿಂದನೇ ಮೈಸೂರಿಗೆ ಹೋಗಿ ಅವ್ನು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಜಸ್ಟು ನಮ್ಮೂರಿಗೆ ಬಂದೆ. ನಮ್ಮ ಅಣ್ಣ ಹಂಗೆ ಅವ್ರ ಊರಿಗೆ ಹೋದ. ಸೊ ಬೆಳಗ್ಗೆ ತಿಂಡಿ ಮಾಡೋದು ಇನ್ನೂ ಊಟನೂ ಮಾಡಿಲ್ಲ. ಸೊ ಈಗ ಹೋಗಿ ಊಟ ಮಾಡಬೇಕು. ಸೊ ನಮ್ಮ ಗುಲಾಬಿ ಗಿಡದಲ್ಲಿ ಎಷ್ಟು ಹೂ ಬಿಟ್ಟೈತೆ ನೋಡಿ. ಬೆಳಗ್ಗೆ ನಮ್ಮಮ್ಮ ವಾರ ಮಾಡೋಕ್ಕೆ ಅಂದ್ಬಿಟ್ಟು ಹೂ ಕುಯ್ಕೊಂಡೈತೆ, ಆದರೂ ಇನ್ನೂ ಇಷ್ಟು ಹೂ ಮಿಕ್ಕೈತೆ. ಸೊ ಊಟ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗೈಸ್. ನಾನೇನು ವೀಡಿಯೋನು ಮಾಡೋಕ್ಕೆ ಹೋಗಿಲ್ಲ. ಸೊ ಇವತ್ತು ಬೆಳಗ್ಗೆ ಎದ್ದು ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಸೊ ನಾನು ಮತ್ತು ನನ್ನ ತಮ್ಮ ಇಬ್ಬರೂ ಗದ್ದೆ ಹತ್ರಕ್ಕೆ ಹಸಿಗೆ ಹುಡ್ಲಾಕೋಣ ಅಂತ ಹೋಗ್ತಾಯಿದ್ದು. ಸೊ ಮೈಕ್ ಬರುತ್ತೆ ಅಂತ ಹೇಳಿದ್ನಲ್ಲ, ಮೊನ್ನೆ ಬಂದಿತ್ತು ಮೈಕು. ಸೊ ಅದು ನನ್ನ ತಮ್ಮನ ಫೋನು ಕನೆಕ್ಟ್ ಆಗ್ತೈತೆ, ಬಟ್ ನನ್ನ ಫೋನ್ಗೆ ಕನೆಕ್ಟ್ ಆಗ್ತಿರ್ತಿಲ್ಲ. ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ನು ಅದ್ರಲ್ಲಿ ಅಷ್ಟು ವರ್ಕ್ ಆಗ್ತಿದ್ದಿಲ್ಲ, ಹಂಗಾಗಿ ಮತ್ತೆ ವಾಪಸ್ ಹಾಕಿದ್ದೀವಿ. ಬಟ್ ಮೈಕ್ ಬಂದಿತ್ತು, ಬಟ್ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ, ಹಂಗಾಗಿ ವಾಪಸ್ ರಿಟರ್ನ್ ಹಾಕಿದ್ದು. ಸೊ ನೋಡೋಣ, ನಾನೇ ಹೋಗಿ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ಮೇಲೆ. ಸೊ ಆನ್ಲೈನೆಲ್ಲ ತರಿಸೋದು ಬೇಡ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಸದ್ಯಕ್ಕೆ ಈಗ ಫೋನಲ್ಲೇ ನಾರ್ಮಲಾಗಿ ಮಾತಾಡಿಕೊಂಡು ವೀಡಿಯೋ ಮಾಡ್ತೀನಿ, ವೀಡಿಯೋ ನಿಲ್ಲಿಸೋದಿಲ್ಲ. ಸೊ ಸದ್ಯಕ್ಕೆ ಈಗ ತಿಂಡಿ ತಿಂದ್ಕೊಂಡು ಗದ್ದೆ ಹತ್ರ ಹೋಗ್ತಾಯಿದ್ದೀನಿ ನಾನು ನನ್ನ ತಮ್ಮನು. ತೆಗ್ರಿಕಾಯಿ ಗಿಡಗಳಿಗೆ ಫುಲ್ ಒಳಗಡೆಗೆ ಬಂದಿದ್ದೀನಿ. ಸೊ ನೋಡಿ, ಇಲ್ಲೂ ಅಷ್ಟೇ ಅವರೆಕಾಯಿ ಹಬ್ಕೊಬಿಟ್ಟೈತೆ. ಅವರೆಕಾಯಿ ಫುಲ್ ಹಬ್ಬೈತೆ ನೋಡಿ, ಇಲ್ಲಿ ಫುಲ್ಲು. ಇನ್ನೂ ಸ್ವಲ್ಪ ದಿನ ಬೇಕು. ಇನ್ನು ಇಲ್ಲಿ ಇವೆಲ್ಲ ಇನ್ನೂ ಚುಟ್ಟಾಗೈತೆ, ಇನ್ನೂ ಸ್ವಲ್ಪ ದಿನ ಬೇಕು. ಸದ್ಯಕ್ಕೆ ಒಂದೊಂದು ಗಿಡಗಳು ಬಿಟ್ಟೈತೆ, ಒಂದೊಂದು ಗಿಡದಲ್ಲಿ ಇನ್ನೂ ಚುಟ್ಟಾಗೈತೆ ನೋಡಿ. ಅವರೆಕಾಯಿ ಇನ್ನೂ ಬಿಟ್ಟಿದೆ, ಬರೀ ಹೂ ಕಚ್ಚೈತೆ. ಈಗ ನೋಡಿ, ಇದು ಹೂ ಫುಲ್ಲು ಅಳಿಗೆ ಬಂದುಬಿಟ್ಟಿದ್ದೀನಿ ಇವತ್ತಂತೂ. ನಾನು ಯಾವಾಗಲೂ ಅಲ್ಲೇ ಅಲ್ಲಿ ಹಂಗೆ ಹೋಗ್ತಿದ್ದೆ ಶುಂಠಿಗದೆ, ಅಲ್ಲೇ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಇವತ್ತು ನೋಡಿ ಫುಲ್ಲು ಅಳಿಗೆ ಬಂದೆ. ಸ್ವಲ್ಪ ಜಾಗ ಇತ್ತು ಅಂದ್ಬಿಟ್ಟು ಬಂದೆ. ಫುಲ್ಲು ಹಬ್ಕೊಬಿಟ್ಟೈತೆ ಇಲ್ಲಿ. ನನ್ನ ತಮ್ಮ ನಾನು ಬಿಟ್ಟು ಹೋಗ್ಬಿಟ್ಟವನೆ. ಎಲ್ಲೋದ ಓ ನೋಡಿ, ಅಲ್ಲಿ ಇದ್ದಾನೆ. ಹೋಗೋಣ ಅಲ್ಲಿ ಬನ್ನಿ. ಈಗ ದನಗಳಿಗೆಲ್ಲನೂ ಹುಲ್ಕು ಇದಾಕ್ಬಿಟ್ಟು ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಹುಲ್ಕು ಕತಿ ಸೋನೆ ಬರ್ತೈತೆ, ಸ್ವಲ್ಪ ಮಾಡೋನು ಐತೆ, ಮಳೆ ಬರುವ ಮುನ್ಸೂಚನೆ. ಸೊ 2-3 ದಿನ ಆಯಿತು ನಾನು ವೀಡಿಯೋ ಮಾಡಿ. ಸೊ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಇದನ್ನ ಆನ್ಲೈನಿಂದ ಆರ್ಡ್ರ್ ಮಾಡಿದ್ದೆ. ಸೊ ಒಂದು 10 ಆರ್ಡ್ರ್ ಮಾಡಿದ್ದೆ. ಸೊ ಇವತ್ತು ಬಂದೈತೆ. ಸೊ ಇದು ಎಲ್ಲಿಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನಮ್ಮ ಸೀಟ್ ಅಂಡಿಕೆ ಕಂಬಿಗಳು ಬಿಡಿಸಿದ್ದೀವಿ, ಅಲ್ಲಿಗೆ ನೇತಕೋಣ ಅಂದ್ಬಿಟ್ಟು ತರಿಸಿದ್ದೀನಿ ಗಿಡಗಳು ಹಾಕ್ಬಿಟ್ಟು. ಸೊ ಚೆನ್ನಾಗೈತೆ ಕ್ವಾಲಿಟಿ, ಓಕೆ ಪರವಾಗಿಲ್ಲ. ಸೊ ಅದಕ್ಕೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಮನೇಲಿ ಯಾರೂ ಇಲ್ಲ, ನಮ್ಮ ಅಮ್ಮನೂ ಊರಿಗೆ ಹೋಗೈತೆ, ಇವತ್ತು ಬರ್ತಾ ಐತೆ. ಸೊ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ನಾನು ಹೇಳಿದ್ನಲ್ಲ ಅವತ್ತು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ಈಗ ಮಣ್ಣ ತುಂಬಿಟ್ಟು ಸೊ ಗಿಡಗಳು ತಂದಿದ್ದೀನಿ, ಆ ಗಿಡಗಳನ್ನ ಹಾಕಬೇಕು. ಸೊ ನೋಡಿ, ಇಲ್ಲಿ ಸುಮಾರು ಇಲ್ಲೆಲ್ಲ ಇದ್ದಾವೆ ನೋಡಿ. ಇಲ್ಲಿ ಗಿಡಗಳು ತಂದಿದ್ದೀವಿ, ಈ ಗಿಡಗಳನ್ನ ಹಾಕಬೇಕು. ಸೊ ಅದಕ್ಕೆ ಈಗ ಮಣ್ಣ ತುಂಬ್ತಾ ಇದ್ದೀವಿ. ಚೆನ್ನಾಗಿರೋ ಮಣ್ಣ ತುಂಬಬೇಕು. ಎಲ್ಲದಕ್ಕೂ ಈಗ ಮಣ್ಣು ತುಂಬಿದು ಸ್ವಲ್ಪ ಮಾತ್ರ ತುಂಬಿದ್ದೀವಿ. ಇಲ್ಲಿ ಒಂದು 2 ಇಂಚು ಬಿಟ್ಬಿಟ್ಟು ಫುಲ್ ಮಣ್ಣು ತುಂಬಿದ್ದೀವಿ ನೋಡಿ. ಗಿಡಗಳನ್ನ ತಮ್ಮನೆ ಇಡ್ತಾವನೆ, ಈಗ ಚೆನ್ನಾಗಿ ನಿಂತ್ಕೋತವೆ ಅಲ್ವಾ. ಸ್ವಲ್ಪ ನೀರು ಇದ್ಬಿಟ್ಟು ಆಮೇಲೆ ಅವನ್ನ ಗಿಡಗೊತ್ತಡೆ ನೀರು ತತ್ತೀನಿ. ಜಗ್ಗಲೈತೆ, ಜಗ್ಗಲ್ಲಿ ನೀರು ತಗೊಳ್ಳೋಣ. ನೋಡಿ, ಜಗ್ಗಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಹಾಕಬೇಕು, ಆಗ ಚೆನ್ನಾಗಿ ನಿಂತ್ಕೋತವೆ ಗಿಡಗಳು. ಚೆನ್ನಾಗಿ ನಿಂತ್ಕೋತವೆ ಆಗ. ಇನ್ನೊಂದು 2 ತುಂಬದಾ? ಈಗ ಸದ್ಯಕ್ಕೆ ಒಂದು 10 ಬುಕ್ ಮಾಡಿದ್ವಿ. ಈಗ ಸದ್ಯಕ್ಕೆ ಈಗ 4ಕ್ಕೆ ಮಾತ್ರ ಮಣ್ಣು ತುಂಬಿದ್ದೀವಿ ನೋಡಿ. ಅಲ್ಲಿಗೆ
ಇಲ್ಲಿಂದ ಅಲ್ಲಿ ತನಕ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಸಾಲಿದ್ರೆ ಫುಲ್ ಎಲ್ಲದಕ್ಕೂ ಹಾಕೋದು ಅಂದ್ಕೊಂಡಿದ್ದೀವಿ. ಸಾಲಿಲ್ಲ ಅಂದರೆ ಗಿಡಗಳು ಸ್ವಲ್ಪನೇ ತರಬೇಕಿತ್ತು, ತರಲಿಲ್ಲ. ನಾವು ಇದನ್ನು ಈಗಲೇ ನಾತಾಕೋಣ ಅಂದ್ಕೊಂಡು ನನ್ನ ತಮ್ಮ ಹೇಳ್ತವನೆ, ಅವು ಇನ್ನೂ ಸ್ವಲ್ಪ ದಿನ ಇಲ್ಲೇ ಕೆಳಗಡೆ ನೀರು ಇಕ್ಕೊಂಡು ಸ್ವಲ್ಪ ಚಿಗುರಿದ ಮೇಲೆ ಆಮೇಲಿಂದ ಹಾಕದ ಅಂತ ಹೇಳ್ತವನೆ. ಅದಕ್ಕೆ ಸದ್ಯಕ್ಕೆ ಈಗ ಇಲ್ಲೇ ಇಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ನಾನು ಹೆಂಗೆ ಹೇಳ್ತಾನೆ ನನಗೆ. ಗೈಫ್ ನೋಡಿ ಇಲ್ಲಿ ಇವತ್ತೇ ಹಾಕ್ಬಿಟ್ಟು ಹೊತ್ತಾಗೆ ಬೇಡ ಕೆಳಗಡೆ ಇದ್ದರೆ ಬಿಸಿಲಿಗೆ ಇದಾಯ್ತದೆ ಮತ್ತು ಗಿಡಗಳೆಲ್ಲ ಹೋಯ್ತವೆ ಅಂದ್ಬಿಟ್ಟು ಮೇಕೆ ಹಾಕ್ಬಿಟ್ಟಿದ್ದೀವಿ. ನೋಡಿ ಫುಲ್ಲು ಫೈನಲಿ. ಸರಿ ಈ ಕಡೆ ಗಿಡ ಬಿಡಿಸು. ಏಕೆ ಹಾಂ ಇಟ್ಕೊಳ್ಳಿ ಕೂಡ ಬಿಡು. ಏನಾಯ್ಕಿಲ್ಲ ಅದೇನೋ ಒಂಥರ ಆಯ್ತದೆ. ಏನಾಯ್ಕಿಲ್ಲ ತಗೋ ಏನೈತಿ ಇದು ಅದು ಇದ್ದು ವಾಷಿಂಗ್ ಮಿಷಿನ್ದು. ಇವು ಸ್ವಲ್ಪ ದೂರ ಆಯಿತು, ಅವು ಹತ್ರನೇ ಅದು. ಒಟ್ಟಲ್ಲಿ ಇವೇ ಈ ಥರ ದೂರ ಹಾಕಿದ್ರೆ ಚೆನ್ನಾಗಿರ್ತವೆ. ಗಿಡಗಳೆಲ್ಲ ಫುಲ್ ದೊಡ್ಡ ಆದಮೇಲೆ ಫೈನಲಿ ಆಗ್ತವೆ ಗೈಸ್. ಇನ್ನೊಂದು 5-6 ಅವನ್ನ ಒಳಗಡೆ ಇಟ್ಕೊಂಡಿದ್ದೀವಿ. ನಾನು ಯಾಕೆ ಸರಿಯಾಗಿ ವೀಡಿಯೋ ಮಾಡ್ತಿಲ್ಲ ಅಂತ ಹೇಳಿದ್ರೆ, ನಮ್ಮ ಊರಲ್ಲಿ ಹನುಮನ್ ಜಯಂತಿ ಕಾರ್ಯಕ್ರಮ ಐತೆ ಡಿಸೆಂಬರ್ 2ನೇ ತಾರೀಕು. ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವಿ, ಹಂಗಾಗಿ ವೀಡಿಯೋ ಮಾಡೋಕ್ಕೇನು ಹೋಗ್ತಿಲ್ಲ. ಅದಕ್ಕಾಗಿ ಇವತ್ತು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೂ ಎಲ್ಲರೂ ಹನುಮನ್ ಜಯಂತಿ ಕಾರ್ಯಕ್ರಮಕ್ಕೆ ದಯಮಾಡಿ ನಮ್ಮ ಊರಿಗೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾಯಿದ್ದೀನಿ. ಬಾಯ್.